ರೈತರದು ಮತ್ತು ಈ ಕನ್ನಡಪರ ಹೋರಾಟಗಾರರ ಕೇಸ್ಗಳು ವಾಪಸ್ ಪಡೆಯಬೇಕು ಅಂತ ಒತ್ತಾಯಗಳಿತ್ತು ಸರ್. ಆ ಪ್ರಕ್ರಿಯೆ ಏನಾದರೂ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆಯಾ? ಆ ಥರದ್ದು ಏನಾದ್ರು ನಡೀತಾ ಇದೆ? ನೋಡಿ, ಬಹಳಷ್ಟು ನಮಗೆ ಅರ್ಜಿಗಳು ಬಂದಿದೆ, ಕೇಸ್ಗಳನ್ನ ವಾಪಸ್ ತಗೊಳ್ಳಿ ಅಂತೇಳಿ. ನಾವು ಸುವಮೋಟೋ ಯಾರ್ದು ವಾಪಸ್ ತಗೊಳ್ಳೋದಿಲ್ಲ. ಅದಕ್ಕೆ ಆದಂಥ ಒಂದು ಸಂಪುಟದಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ದಾರೆ, ಉಪಸಂಪುಟದ ಸಮಿತಿಯನ್ನು ಮಾಡಿದ್ದಾರೆ. ಅದಕ್ಕೆ ನನ್ನನ್ನೇ ಅಧ್ಯಕ್ಷನ್ ಮಾಡಿದ್ದಾರೆ. HK ಪಾಟೀಲ್ ಇದ್ದಾರೆ, ಡಾಕ್ಟರ್ ಮಹದೇವಪ್ಪನವರು ಇದ್ದಾರೆ, ಚಲುವರಾಯ ಸ್ವಾಮಿ ಇದ್ದಾರೆ, ಆಮೇಲೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ. ನಾವು ಅದನ್ನು ಅಧಿಕಾರಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ತಂದಿಡ್ತಾರೆ. ಇದನ್ನು ವಾಪಸ್ ತಗೋಬಹುದು, ತಗೋಬಾರ್ದು, ಅವ್ರ ರೆಕಮೆಂಡೇಶನ್ ಇರುತ್ತೆ. ತಗೋಬಾರ್ದು ಅಂತಾನೂ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಕಮಿಟಿ ಒಂದು ತೀರ್ಮಾನ ತಗೋಬಹುದು, ಇಲ್ಲ ತಗೋಬಾರ್ದು ವಾಪಸ್ಸು ಅಂತ. ರೈತರದ್ದು ಕೂಡ ಅನೇಕ ಕೇಸ್ಗಳು ಬಂದಿದ್ದಾವೆ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೇವೆ. ಒಂದು ವೇಳೆ ಇನ್ನೋಸೆಂಟ್ಸ್ ಇದ್ದಾರೆ, ಈ ಘಟನೆ ಅಷ್ಟು ದೊಡ್ಡ ಘಟನೆ ಅಲ್ಲ ಅಥವಾ ಅದರಿಂದ ಯಾವುದು ಸಾರ್ವಜನಿಕರ ಹಿತಾಸಕ್ತಿಗೆ ತೊಂದರೆ ಆಗಿಲ್ಲ ಅನ್ನೋದು ಏನಾದರೂ ಬಂದು ಅದಕ್ಕೊಂದಿಷ್ಟು ಪ್ಯಾರಾಮೀಟರ್ಸ್ ಇಟ್ಕೊಂಡಿರ್ತೀವಿ, ಅದರಲ್ಲಿ ನಾವು ವಾಪಸ್ ತಗೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಆ ಕೇಸ್ಗಳು ಮುಂದುವರಿಯುತ್ತೆ. ಈಗ CM DCM ಬೇಗ ವಾಪಸ್ ತಗೊಂಡ್ರು ಸರ್. ಕೋವಿಡ್ ಟೈಮಲ್ಲಿ ಆದಂತ ಕೇಸ್ಗಳು ಶಾಸಕರ ಮೇಲೆ ಆಗಿರೋದು ಇನ್ನೂ ಕೂಡ ವಾಪಸ್ ತಗೊಂಡಿಲ್ಲ. ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರ ಮೇಲೆ ಕೇಸ್ ಆಗಿದೆ, ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ಗೆ ಹೋಗಿ ದಂಡ ಕೂಡ ಕಟ್ಟು ಬಂದಿದ್ದಾರೆ, ವಾರೆಂಟ್ ಕೂಡ ಇಶ್ಯೂ ಆಗಿತ್ತು ಅವರಿಗೆ. ಅಂಥ ಕೇಸು ವಾಪಸ್ ಪಡೆಯಲಿಲ್ಲ. CM DCM ಮಾತ್ರ ಬೇಗ ಆಗೋಯ್ತಲ್ಲ ಅಂತ. ಅಲ್ಲ, ನಾವು ಒಂದು ಗೈಡ್ಲೈನ್ಸ್ ಇಟ್ಕೊಂಡು ಆದ್ಯತೆ ಮೇಲೆ ಅಂತೇನಲ್ಲ, ಎಲ್ಲವೂ ನಾವು ಪರಿಶೀಲನೆ ಮಾಡಿ ಯಾವ್ಯಾವ್ದು ಕೇಸು ನಮಗೆ ಕ್ಲಿಯರ್ ಆಗಿ ಅವರ ರೆಕಮೆಂಡೇಶನ್ಸ್ಗಳು ಬಂದಿರ್ತವೆ, ಅದನ್ನು ಇಟ್ಕೊಂಡು ತೀರ್ಮಾನ ಮಾಡ್ತೀವಿ. ಇನ್ನೂ 300-400 ಕೇಸಸ್ಗಳಿದೆ ನಮಗೆ ಅರ್ಜಿಗಳು ಕೊಟ್ಟಿರೋವಂಥದ್ದು. ಅದನ್ನೆಲ್ಲ ಪರಿಶೀಲನೆ ಮಾಡಿ ನೋಡಿ ಅದರಲ್ಲಿ ಯಾವುದು ತಗೊಳ್ಳೋದಕ್ಕೆ ಅರ್ಹತೆ ಇದೆ ಅದನ್ನು ತಗೊಳ್ತೀವಿ, ಇಲ್ಲದೇ ಇದ್ರೆ ವಾಪಸ್ ಹಾಕ್ತೀವಿ. ಇದು ಮುಂದುವರಿಸಿ ಕೇಸ್ಗಳನ್ನ ಅಂತ. ಈಗ ನಾವು ಇಷ್ಟುವರೆಗೆ ಮಾಡಿರೋ ಸಭೆಗಳಲ್ಲಿ ಸುಮಾರು ಕೇಸ್ನ ವಾಪಸ್ ಹಾಕಿದ್ವಿ. ನೀವು ಇದನ್ನ ಕೇಸ್ ತಗೊಳಕ್ಕಾಗಲ್ಲಪ್ಪ ವಾಪಸ್ಸು, ಇದು ಮುಂದುವರಿಸಿ ಅಂತೇಳಿ ತೀರ್ಮಾನ ಮಾಡಿದ್ದೇವೆ.